ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರನ್ನ ಮಾಡಿ ಹಾಗೆ ಚಪಾತಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಪಾಲಕ್ ಪನ್ನೀರನ್ನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಈ ಫುಲ್ ರೆಸಿಪಿನೂ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ವ್ಲಾಗ್ ಮಾಡಿ ಶೇರ್ ಮಾಡಿದ್ದೀನಿ. ಒಂದ್ಸಲ ವಿಡಿಯೋನ ಚೆಕ್ ಮಾಡಿ ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಪಾಲಕ್ ಪನ್ನೀರು, ತುಂಬ ಟೇಸ್ಟಿಯಾಗೂ ಇರುತ್ತೆ ಕೂಡ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಿಲ್ಲಿ ಪಾಲಕ್ ಪನ್ನೀರನ್ನ ಕೂಡ ರೆಡಿ ಮಾಡಿದ್ದಾಯಿತು. ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ಚಪಾತಿನೂ ಕೂಡ ಲಟ್ಸಿಟ್ಕೊಂಡಿದ್ದೆ. ಸೊ ನಾನಿಲ್ಲಿ ಅಷ್ಟರಲ್ಲಿ ಪೂಜೆನೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಹಾಗೆ ನನ್ನ ಮಗಳನ್ನು ಕೂಡ ರೆಡಿ ಮಾಡಿಬಿಟ್ಟು ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ದೆ. ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಹಾಗೆ ನಾನು ನನ್ನ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ನಡೀತಾ ಇತ್ತು. ಸೊ ಅವರು ಕೂಡ ಹೇರ್ ಸ್ಟೈಲ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ತುಂಬ ಫೋರ್ಸ್ ಮಾಡಿ ಕರೆದ್ರು. ಸೊ ಪಾಪ ಅವರಷ್ಟು ಕರಿತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋದೆ. ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಇದು ಮುಹೂರ್ತಮ್ ಲುಕ್ಕು. ಸೊ ನಾನು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ ನಂತರ ನನ್ನ ಹೇರ್ ಕೇರ್ ರೂಟೀನ್ ಹೇಗೆ ಮಾಡ್ಕೋತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ನನ್ನ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡು ಬಂದ ನಂತರ ನಾನು ಅಲ್ಲಿ ಹೇರ್ ಸ್ಟೈಲ್ ಕ್ಲಾಸ್ ಕೂಡ ನಡೀತಾ ಇತ್ತಲ್ವ. ಸೊ ಅವರು ಬನ್ನಿ ಅಂತ ಫೋರ್ಸ್ ಮಾಡಿ ಹೇರ್ ಸ್ಟೈಲ್ ಕೂಡ ಮಾಡಿದರು. ಅದಕ್ಕೆ ಸ್ಪ್ರೇ ಎಲ್ಲ ಹಾಕಿರ್ತಾರಲ್ವ, ಸೊ ಅದು ಹಂಗೆ ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂದರೆ ಕೂದಲೆಲ್ಲ ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನಿವಾಗ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು, ಕಾಫಿನೂ ಕುಡಿದಿಲ್ಲ ಇವತ್ತು, ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟು ಎಣ್ಣೆ ಹಚ್ಕೊಂಡು ಇದನ್ನು ಬಿಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಡಿಸ್ಕೊತಾ ಇದ್ದೆ. ನೀವು ಯಾರಾದರೂ ಹೇರ್ ಸ್ಟೈಲ್ ಮಾಡಿಸ್ತೀರಲ್ವ, ಮಾಡಿಸಿದಾಗ ಈ ಥರ ಕ್ರಿಂಪಲ್ಲು ಆ ಥರ ಮತ್ತು ಸ್ಪ್ರೇ ಎಲ್ಲ ಹಾಕಿರ್ತಾರಲ್ವ, ಸೊ ಅದನ್ನು ಹಂಗೆ ತುಂಬ ಹೊತ್ತು ಬಿಡಲಿಕ್ಕೆ ಹೋಗಬೇಡಿ. ಎಣ್ಣೆ ಹಾಕ್ಕೊಂಡು ಬಿಡಿಸ್ಕೊಂಡು ನೀಟಾಗಿ ನಂತರ ನೀವು ಒಂದಿನ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕೂದಲು ಕೂಡ ಉದುರುತ್ತೆ ತುಂಬ. ಇದು ನನ್ನ ಎಕ್ಸ್ಪೀರಿಯನ್ಸು, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ರಫ್ ಆಗಿದೆ ಗೊತ್ತಾ ನನ್ನ ಕೂದಲು. ಆ ಸ್ಪ್ರೇ ಹೊಡಿತಾರಲ್ಲ ಅದೊಂಥರ ಗಮ್ ಥರ ಇರುತ್ತೆ, ತುಂಬ ಸ್ಪ್ರೆಡ್ ಆಗುತ್ತೆ, ಅದೊಂಥರ ಗಮ್ ಥರ ಇರುತ್ತೆ, ಒಂಥರ ಕೂದಲೆಲ್ಲ ಹೊರಟು ಅಂತ ಅನಿಸುತ್ತೆ. ಸೊ ಇದನ್ನು ಫಸ್ಟು ನಾನು ಎಣ್ಣೆ ಅಪ್ಲೈ ಮಾಡಿಬಿಡ್ತೀನಿ. ಮಾಡ್ಕೊಂಡು ಇದನ್ನು ಬಿಡಿಸ್ಕೊತೀನಿ. ಸಹಾಯದಿಂದ ಹಿಂಗೆ ಹಚ್ಚಿ ಕೂದಲನ್ನ ಈ ರೀತಿ ಹೇಳಿರಿ ಬರುತ್ತೆ, ಅದು ಬಿಟ್ಕೊಡುತ್ತೆ. ನೋಡಿ ಈ ರೀತಿ 2 ಭಾಗ ಮಾಡಿಕೊಂಡು ನೀಟಾಗಿ ಕೂದಲನ್ನ ಬಿಡಿಸ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪನೂ ಕೂಡ ಇದಿಲ್ಲ. ಕೂದಲು ಸ್ವಲ್ಪ ರಫ್ ಇರುತ್ತೆ, ಬಟ್ ನಾಳೆ ತಲೆ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಕೂದಲು. ನೋಡಿ ಇಷ್ಟು ಹೇರ್ ಕೇರ್ನ ಮಾಡಿಕೊಂಡ್ರೆ ಸಾಕು. ಮಾಡಿಕೊಂಡು ನಾಳೆ ಎದ್ದು ತಲೆ ಸ್ನಾನ ಮಾಡಿಬಿಡಿ. ಕೂದಲು ನೀಟಾಗಿರುತ್ತೆ, ಕೂದಲು ಕೂಡ ಉದ್ರಲ್ಲ. ಯಾವಾಗಲೂ ಅಷ್ಟೇ, ನನ್ನ ಹೇರ್ ಏನಾದರೂ ಹೇರ್ ಸ್ಟೈಲ್ ಏನಾದರೂ ಮಾಡಿಸಿದ್ರೆ ನಾನು ಈ ರೀತಿ ಬಂದು ಮನೆಗೆ ಎಣ್ಣೆ ಹಚ್ಬಿಡ್ತೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಹಾಗೆಯೇ ನಾನು ಅಲ್ಲಿ ಅವರು ಬ್ಯೂಟಿಷಿಯನ್ ಇರ್ತಾರಲ್ಲ ಅವ್ರನ್ನೂ ಕೂಡ ಕೇಳಿದ್ದೆ. ಸೊ ಅವ್ರು ನನಗೆ ಈ ಟಿಪ್ಸ್ನ ಹೇಳಿದ್ದು. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ಈ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸಂಜೆ ಕಾಫಿಗೆ ಅಂತ ಹೇಳಿಬಿಟ್ಟು ಕಾಫಿಯೂ ಕೂಡ ಇಟ್ಟಿದ್ದೆ. ಹಾಗೆ ಇಲ್ಲಿ ರಾತ್ರಿ ಊಟಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ರಾತ್ರಿ ಊಟಕ್ಕೆ ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿನ ಸಾಂಬಾರನ್ನ ನಾನು 2 ರೀತಿ ಮಾಡ್ತೀನಿ. ಒಂದು ಸಪ್ರೇಟಾಗಿ ನುಗ್ಗೆಕಾಯಿನ ಬೇಯಿಸ್ಕೊಂಡು ಮಾಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ತರಕಾರಿ ಕಾಳು ಎಲ್ಲ ಒಂದಕ್ಕೆ ಹಾಕ್ಬಿಟ್ಟು ಹಾಗೆ ರುಬ್ಕೊಂಡಿರೋ ಖಾರನ ಹಾಕ್ಬಿಟ್ಟು ಈ ರೀತಿ ನಾನು 3 ವಿಷಲ್ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಮಾಡ್ಕೊಳೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡೋದಷ್ಟೇ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಏನು ವ್ಯತ್ಯಾಸ ಏನಿರಲ್ಲ. ಸೊ ನಾನಿಲ್ಲಿ ಸಾಂಬಾರನ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನಿಲ್ಲಿ ಪಾತ್ರೆಗಳ್ನೂ ಕೂಡ ಅವಾಗಲೇ ತೊಳ್ಕೊಂಡ್ಬಿಡ್ತೀನಿ. ತುಂಬ ಪಾತ್ರೆಗಳನ್ನ ಹಾಗೆ ಬಿಟ್ಕೊಳ್ಳಲ್ಲ ನಾನು. ಅವಾಗಲೇ ತೊಳ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಡು ಈ ಥರ ಒರೆಸಿಟ್ಕೊಂಡ್ಬಿಟ್ಟಿರ್ತೀನಿ. ಹಾಗೆ ಇಲ್ಲಿ ಸಾಂಬಾರು ವಿಷಲ್ ಕೂಡ ಆಗಿತ್ತು. ಹಾಗೆ ರೈಸು ಕೂಡ ಇಟ್ಟಿದ್ದೆ. ಸೊ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ರೈಸ್ ಸಾಂಬಾರು ಮಾಡಿಕೊಂಡು ಪಿಕಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.